ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು ಅಂತ ಹೇಳ್ತಾ, ಕನಕಾದ್ರಿ ವಿಠ್ಠಲರು ಮಂತ್ರಾಲಯ ಮಹಾಪ್ರಭುಗಳ ರಾಘವೇಂದ್ರನ ಬಗ್ಗೆ ಹೇಳ್ತಾ, ಭೂಮಿಪೊತ್ತಿಹ ಶೇಷ ಅಂತ ಸ್ಪಷ್ಟ ಮಾಡಿ, ಅಂದರೆ ರಾಯರ ಶೇಷಾಂಶರು ಅಂತ ಹೇಳಿ, ಅವರೇ ಕೃತಯುಗದಲ್ಲಿ ಪ್ರಹ್ಲಾದರಾಜರಾದರು, ಅವರೇ ತ್ರೇತಾಯುಗದಲ್ಲಿ ರಾಮನ ತಮ್ಮ ಲಕ್ಷ್ಮಣನಾಗಿ ಅವತಾರ ಮಾಡಿದರು, ಅವರೇ ಮುಂದೆ ದ್ವಾಪರಯುಗದಲ್ಲಿ ಕೃಷ್ಣನಿಗೆ ಅಣ್ಣನಾಗಿ ಬಲರಾಮನಾಗಿ ಅವತಾರ ಮಾಡಿದರು, ಕಲಿಯುಗದಲ್ಲಿ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು ಅಂತ ಸ್ಪಷ್ಟ ಮಾಡಿದ್ದಾರೆ. ಅಲ್ಲಿ ಬೇರೆ ಯಾವುದಕ್ಕೆ ಅವಕಾಶ ಇಲ್ಲದಲ್ಲೇ ಸ್ಪಷ್ಟ ಉಚ್ಚಾರ ಮಾಡಿದ್ದಾರೆ. ನಂತರದಲ್ಲಿ ಗುರುಜಗನ್ನಾಥದಾಸರು ತಮ್ಮ ಕೀರ್ತನೆಗಳಲ್ಲಿ, ತಮ್ಮ ಸಂಸ್ಕೃತ ಸ್ತೋತ್ರಗಳಲ್ಲಿ ರಾಯರನ್ನು ಶೇಷಾಂಶರಂತೂ ಸ್ಪಷ್ಟ ಮಾಡ್ತಾರೆ. ಶೇಷಾಂಶ ಪ್ರಹ್ಲಾದ ವ್ಯಾಸ ಮುನಿವೇಶ ತಳಿದೆಯೋ ಯತೀಶ. ಇದು ಒಂದು ಹಾಡು. ಶೇಷಾಂಶ ಪ್ರಹ್ಲಾದ ವ್ಯಾಸ, ಶೇಷಾಂಶರು ನೀವು, ರಾಘವೇಂದ್ರ ಸ್ವಾಮಿಗಳೇ ನೀವು ಶೇಷಾಂಶರು. ಆ ಶೇಷಾಂಶರಿಂದಲೇ ಪ್ರಹ್ಲಾದನಾಗಿ ಅವತಾರ ಮಾಡಿದ್ರಿ. ಆಮೇಲೆ ಮುಂದೆ ರಾಘವೇಂದ್ರ ವಿಜಯ ಅವರು ಎಷ್ಟು ಸ್ಪಷ್ಟ ಮಾಡಿದ್ರು. ಸಾವಿರಾಸ್ಯನೇ ರಾಯರೆಂದು ಸುರರು ನಿಂತಿಹರು. ಸಾವಿರಾಸ್ಯ, ಸಾವಿರ ಮುಖಗಳುಳ್ಳವನು, ವದನವುಳ್ಳವನು ಅಂತ ಶೇಷನೇ ನೀವು ಅಂತ ಸ್ಪಷ್ಟ ಮಾಡ್ತಾರೆ. ಸಾವಿರಾಸ್ಯನೇ ರಾಯರೆಂದು, ರಾಯರ್ಯಾರು? ಸಾಕ್ಷಾತ್ ಶೇಷನೇ ಅಂತ ಚಿಂತನೆ ಮಾಡಿದ್ದಾರೆ ಯಾರು? ಗುರುಜಗನ್ನಾಥದಾಸರು. ಆಮೇಲೆ ಶೇಷಾಖ್ಯ ವಿಶ್ವಕ್ ಸೇನಾಭಿಧಾನದಿ. ಇನ್ನು ಎರಡನೇದು ಇನ್ನೊಂದು ಕಡೆ ಹೇಳ್ತಾರೆ ಅವರು. ಇಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ನಮಗೆ ಸಾಮಾನ್ಯವಾಗಿ, ಔಟ್ಲೈನ್ ಆಗಲ್ಲ. ಶೇಷಾಖ್ಯ ವಿಶ್ವಕ್ ಸೇನಾಭಿಧಾನದಿ ಕೀಶೇಷನಾವೇಶಯುತನಾಗಿ, ವಾಯುದೇವರ ವಿಶೇಷವಾಗಿರತಕ್ಕಂಥ ಆವೇಶದಿಂದ ಕೂಡಿಕೊಂಡಿರ್ತಕ್ಕಂಥ ವಿಶ್ವಕ್ಸೇನ ಶೇಷ ಅಂದರೆ ಇದೇನಿದ್ರಿ? ವಿಶ್ವಕ್ಸೇನ ಶೇಷ ಅಂತ ಎಲ್ಲರೂ ಹೇಳಿದ್ದಾರೆ, ಅದಕ್ಕೆ ನಾವೇನು ಮಾತಾಡೋದಲ್ಲ. ಶೇಷಾಂಶ ವಿಶ್ವಕ್ಸೇನ ಅಂದರೆ ಏನಿದು? ವಿಶ್ವಕ್ಸೇನ ಬಂದು ಕುಬೇರನ ಕಕ್ಷಾದಲ್ಲಿರ್ತಕ್ಕಂಥ ವಿಶ್ವಕ್ಸೇನ. ರಾಯರು ಹಾಗಾಗ್ತಾರೆ. ಈ ಕಡೆ ಕರ್ಮದೇವತೆ ಅಂದುಕೊಂಡ್ರೂ ಆಗಲ್ಲ, ಈ ಕಡೆ ಶೇಷದೇವರು ಅಂದುಕೊಂಡ್ರೂ ಆಗಲ್ಲ. ಶೇಷನಿಗೂ ವಿಶ್ವಕ್ಸೇನನಿಗೂ ಜಗಜಾಂತರ ವ್ಯತ್ಯಾಸದ. ಇದು ಹೇಗೆ ಹೇಳಿದರು ಅಂತಂದರೆ, ಬಹಳ ಸುಲಭ ಇದು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಶೇಷದೇವರಿಗೆ ವಿಶ್ವಕ್ಸೇನ ಅಂತ ಹೆಸರದ. ಅವರ ಸಹಸ್ರನಾಮಾವಳಿಯಲ್ಲಿ, ಶೇಷದ ಸಹಸ್ರನಾಮಾವಳಿಯಲ್ಲಿ ವಿಶ್ವಕ್ಸೇನ ಅಂತ ಕೂಡ ಶೇಷನನ್ನು ಕರೆದಿದ್ದಾರೆ. ವಿಶ್ವಕ್ಸೇನಾಯ ನಮಃ ಅಂತೇಳಿ. ಅದ ಕಾರಣ ಇಲ್ಲಿ ಗುರುಜಗನ್ನಾಥದಾಸರು ನಮಗೆ, ಯಾಕಂದ್ರೆ ಅದನ್ನು ಅವರು ಆಲೋಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ನಿನ್ನ ಬಿಟ್ಟಕ್ಕಂಥ ತಪ್ಪು ಕಲ್ಪನೆ ಮಾಡ್ಕೋಬೇಡ ಅಂಥೇಳಿ. ಶೇಷ ವಿಶ್ವಕ್ಸೇನ ಎಂಬ ಹೆಸರಿನ ಶೇಷ ಏನಿದ್ದಾನಲ್ಲ, ಆ ಶೇಷ ರಾಯರಾಗಿ ಅವತಾರ ಮಾಡಿದರು. ಪ್ರಹ್ಲಾದರಾಜನಾಗಿ, ಆನಂತರದಲ್ಲಿ ಲಕ್ಷ್ಮಣನಾಗಿ, ಆನಂತರ ಇವರು ಕನಕಾದ್ರಿವಾಸ ವಿಠ್ಠಲರು ಯಾವ ರೀತಿ ಹೇಳಿದ್ದಾರೋ ಅದೇ ಪ್ರಕಾರ ಗುರುಜಗನ್ನಾಥದಾಸರು ಕೂಡ ಏನು ಹೇಳ್ತಾರೆ, ಧಣಿ ಗುರು ರಾಘವೇಂದ್ರ ನೀ ಧಣಿ ಅಂತಕ್ಕಂಥ ಒಂದು ಹಾಡು ಮಾಡಿದ್ದಾರೆ. ನೀನು ದೊರೆ, ನೀನು ರಾಘವೇಂದ್ರ, ನಿನಗೆ ಸಮಾನವಾದ ವ್ಯಕ್ತಿ ಇಲ್ಲಯ್ಯ, ಅದ್ಭುತವಾದ ವ್ಯಕ್ತಿ ನೀನು. ಯಾಕೆ? ಆದಿಯುಗದಿ ಪ್ರಹ್ಲಾದರಾಯ ನೆನೆಸಿ, ಕೃತಯುಗದಲ್ಲಿ ನೀನು ಪ್ರಹ್ಲಾದರಾಜನಾಗಿ ಅವತಾರ ಮಾಡಿದಿ. ತ್ರೇತಾಯುಗದಿ ರಘುನಾಥ ತಮ್ಮ ನೆನೆಸಿ, ತ್ರೇತಾಯುಗದಲ್ಲಿ ರಾಮನಿಗೆ ತಮ್ಮನಾಗಿ ಅವತಾರ ಮಾಡಿದ್ರಿ. ಅದು ಕನಕಾದ್ರಿವಾಸ ವಿಠ್ಠಲರು ಹೇಳಿದ್ದೇ ಇದು. ದ್ವಾಪಾರ ಯುಗದಲ್ಲಿ ಭೂಪ ಬಾಲ್ಹಿಕನಾಗಿ, ದ್ವಾಪರ ಯುಗದಲ್ಲಿ ಬಲಬಾಲ್ಹಿಕರಾಗಿ ಅವತಾರ ಮಾಡಿದ್ರಿ. ಬಲರಾಮನಾಗಿ, ಬಾಲ್ಹಿಕರಾಜನಾಗಿ ಏಕಕಾಲದಲ್ಲಿ 2 ರೂಪಗಳಿಂದ ಅವತಾರ ಮಾಡಿದ್ರಿ. ಕಲಿಯುಗದಲ್ಲಿ ನೀ ಚಲುವ ವ್ಯಾಸ ನೆನೆಸಿ, ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡಿದ್ರಿ. 2ನೇ ಜನುಮಾದಿ ಗುರು ರಾಘವೇಂದ್ರ, ಕಲಿಯುಗದಲ್ಲಿ 2ನೇ ಜನ್ಮ ಎತ್ತಿದ್ರಿ. ಆಗ ರಾಘವೇಂದ್ರ ಎಂಬ ಹೆಸರಿನಿಂದ ಅವತಾರ ಮಾಡಿದ್ರಿ. ಈ ರೀತಿ ರಾಯ ಅಂದರೆ ಕನಕಾದ್ರಿವಾಸ ವಿಠ್ಠಲರು ಹೇಳದೇ ಇರತಕ್ಕಂಥದ್ದು ಯಾವುದಂದರೆ, ಅತ್ಯಂತ ಪ್ರಸಿದ್ಧವಾದದ್ದು ಬಾಲ್ಹಿಕರಾಜರು. ಪ್ರಹ್ಲಾದ, ಬಾಲ್ಹಿಕ, ವ್ಯಾಸ, ರಾಘವೇಂದ್ರ ಅಂತ ಎಲ್ಲರೂ ಅಂಗೀಕಾರ ಮಾಡ್ತಾರೆ. ಸೊ ಬಾಲ್ಹಿಕರಾಜರಾಗಿ ರಾಯರ ಅವತಾರ ಮಾಡಿದರು ದ್ವಾಪರ ಯುಗದಲ್ಲಿ ಎಂಬುದನ್ನು ಕನಕಾದ್ರಿವಾಸ ವಿಠ್ಠಲರು ಯಾಕೋ ತಗೊಳ್ಳಿಲ್ಲ. ಆದರೆ ಗುರುಜಗನ್ನಾಥದಾಸರನ್ನು ತಗೊತಾರೆ. ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿ,
ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ, ದ್ವಾಪರ ಯುಗದಲ್ಲಿ 2 ಅವತಾರ. ಯಾವುದ್ಯಾವುದು? ಒಂದು ಬಾಲ್ಹಿಕ ರಾಜ, ಮತ್ತೊಂದು ಬಲರಾಮ. ಬಾಲ್ಹಿಕ ವಯಸ್ಸಿನಿಂದ ದೊಡ್ಡ ಆತ, ಬಲರಾಮ ಕೃಷ್ಣನ ಅಣ್ಣನಾಗಿರ್ತಕ್ಕಂಥವನು. ಬಾಲ್ಹಿಕ ರಾಜನಾಗಿ ಬಲರಾಮನಾಗಿ ಅವತಾರ ಮಾಡಿದಿರಿ. ಮತ್ತೆ ಕಲಿಯುಗ ಬಂತು, ಕಲಿಯುಗದಲ್ಲಿ ಮತ್ತೆ ಪುನಃ 2 ಅವತಾರ ಮಾಡಿದಿರಿ. ಒಂದು ವ್ಯಾಸರಾಜರಾಗಿ, ಒಂದು ರಾಘವೇಂದ್ರ ಸ್ವಾಮಿಗಳಾಗಿ. ನೀವು ಶೇಷಾಂಶ ಸಂಭೂತರು. ಇಂಥ ನಿಮ್ಮ ಪಾದಾರವಿಂದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಎಂಬ ಚಿಂತನೆಯಲ್ಲಿ ಗುರು ಜಗನ್ನಾಥ. ಸೊ ಎಷ್ಟು ಜನ ಆಯಿತು. ವಿಜಯರಾಯರು ಇದನ್ನು ಹೇಳಿದ್ದಾರೆ, ಗೋಪಾಲದಾಸರು ಹೇಳಿದ್ದಾರೆ, ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಿತಾತ್ಮರಾಗಿರ್ತಕ್ಕಂಥ ಯಾರು ಅವರ ಹೆಸರು ನಮಗೆ ಶೇಷ ವಿದ್ಯಾರತ್ನಾಕರರು ಅವರು ಹೇಳಿದ್ದಾರೆ. ಆನಂತರದಲ್ಲಿ ಕೃಷ್ಣದೇವರಾಯ ತನ್ನ ಶಿಲಾಶಾಸನದಲ್ಲಿ ಶೇಷಾಯ ನರವೇಶಾಯ ಅಂತ ಹೇಳಿ ಶೇಷಾಂಶರು ರಾಯರು ಅಂತ ಹೇಳಿದ್ದಾನೆ. ಅದೇ ವ್ಯಾಸರಾಜರು ಶೇಷಾಂಶರು ಅಂತ ಸ್ಪಷ್ಟ ಮಾಡಿದ್ದಾರೆ. ಆ ವ್ಯಾಸರಾಜರೇ ರಾಯರಾಗಿ ಅವತಾರ ಮಾಡಿದರೆ ಕಾರಣ ಅಲ್ಲಿ ಶೇಷಾಂಶ ಇಲ್ಲಿ ಶೇಷಾಂಶ ಇಲ್ಲ ಎಂಬ ಪ್ರಶ್ನೆ ಬರೋದಿಲ್ಲ. ನೆಕ್ಸ್ಟ್ ಅದಾದ ಮೇಲೆ ಇವರು ಕನಕಾದ್ರಿವಾಸ ವಿಠಲರು ರಾಯರನ್ನು ಶೇಷಾಂಶರು ಅಂತ ಸ್ಪಷ್ಟವಾಗಿ ಭೂಮಿಪತ್ಯ ನಾಗ ಅಂತ ಹೇಳಿಬಿಡ್ತಾರೆ. ಅದ ಕಾರಣ ಅವರು ಹೇಳಿದ್ದಾರೆ. ಅದಾದ ನಂತರದಲ್ಲಿ ಗುರು ಜಗನ್ನಾಥದಾಸರು ತಮ್ಮ ಸ್ತೋತ್ರಗಳಲ್ಲಿ ಹಾಡುಗಳಲ್ಲಿ ವಿಸ್ತಾರವಾಗಿ ಇದನ್ನು ವರ್ಣನೆ ಮಾಡಿದ್ದಾರೆ. ಅಹೀಶಾಂಶಮೀಶಂ ಸಮೀರೇಣ ಯುಕ್ತಂ. ಅಹೀಶಾಂಶದಿಂದ ಕೂಡಿದವರು, ಸಮೀರನಿಂದ ಯುಕ್ತರಾದವರು ಅಂತ ಸ್ಪಷ್ಟ ವಾಯುದೇವರ ಆವೇಶದಿಂದ ಕೂಡಿಕೊಂಡಿರ್ತಕ್ಕಂಥವ್ರು ಅಂತ ಹೇಳ್ತಾರಮ್ಮ. ಅದು ಇದೆಲ್ಲ ಆದಮೇಲೆ ಇನ್ನೊಂದು ನಾವು ಗಮನದಲ್ಲಿಡಬೇಕು. ರಾಯರಿಗೆ ಆಶ್ರಮ ಸನ್ಯಾಸಾಶ್ರಮ ಆಗಿದ್ದು ಎಲ್ಲಿ ಅಂದರೆ ತಂಜಾವೂರಿನಲ್ಲಿ, ಕಾವೇರಿ ನದಿಯ ದಂಡೆಯಲ್ಲಿ. ಇವತ್ತು ನಾವು ನೋಡಬಹುದು, ಅಲ್ಲಿ ಹೋದರೆ ಕಾವೇರಿ ನದಿ ಪಕ್ಕದಲ್ಲಿ ಹರಿತದೆ. ಆ ದಂಡೆಗೆ ಆನಿಕೊಂಡು ಎಲ್ಲಿ ರಾಯರಿಗೆ ಸನ್ಯಾಸಾಶ್ರಮ ಆಯಿತೋ ಅದರ ಗುರ್ತಿಗಾಗಿ ಯಾರು ಪ್ರತಿಷ್ಠೆ ಮಾಡಿದರು ಎಂಬುದು ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ರಾಯರ ಬೃಂದಾವನವನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಮೃತ್ತಿಕಾ ಬೃಂದಾವನ ಅಲ್ಲಿ ಅದ. ಆ ಮೃತ್ತಿಕಾ ಬೃಂದಾವನದ ಕೆಳಗೆ ಏನದು ಗೊತ್ತನ, ನಾಗರಹವದ ದೊಡ್ಡ ಶೇಷನನ್ನು ಅಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಇದೇನಿದು? ರಾಯರ ಬೃಂದಾವನದ ಕೆಳಗಡೆ ಆದಿಶೇಷನ ಚಿತ್ರ ಯಾಕೆ ಬಂತು? ಆ ಶಿಲ್ಪ ಯಾಕೆ ಬಂತು? ನಾವೇನಾದರೂ ಹೇಳ್ಬೋದಂತ. ಇಲ್ಲ, ಅಲ್ಲಿ ಗುಪ್ತ ನಿಧಿ ಆ ಬೃಂದಾವನದ ಕೆಳಗೆ ಏನು ನಿಧಿ ಇಟ್ಟಿರ್ಬೋದು. ಆ ನಿಧಿಯ ಸಂರಕ್ಷಣೆಗಾಗಿ ಶೇಷನ ಆಕಾರವನ್ನು ಇಟ್ಟಿರ್ಬೋದು ಅಂತ ಅಂದ್ಕೊಂಡ್ರೆ ಅದು ಕಲ್ಪನಾ ಪ್ರಪಂಚ ಆಗ್ತದೆ. ಅದು ನಮಗೆ ತಿಳಿದೇ ಇರತಕ್ಕಂಥ ವಿಷಯ ಇದಲ್ಲ, ಅದನ್ನು ಸರಿ ಹೋಗಲ್ಲ. ಇಲ್ಲರಿ ಶೇಷ ಪೀಠ, ಕೂರ್ಮಪೀಠ ಹೇಗೋ ಆದಿಶೇಷನ ಪೀಠ ಇಲ್ಲ. ಸಂಪ್ರದಾಯ ಹೇಗೆ ಹೇಳ್ತಂದ್ರೆ ಕೂರ್ಮಾಸನೇ ಉಪವಿಷ್ಟೋಸ್ಮಿ ಅಂತಾರೆ ಹೊರತಾಗಿ ಕೂರ್ಮಸ್ಕಂದೇ ಉಪವಿಷ್ಟೋಸ್ಮಿ ಅಂತ ನಾವು ಹೇಳ್ತೀವಿ ಹೊರತಾಗಿ ಶೇಷನ ಮೇಲೆ ಕೂತೀವಿ ಅಂತ ಯಾರೂ ಹೇಳೋದಿಲ್ಲ. ಉಪಾಸನೆಯಲ್ಲೇ ಬರೋದಿಲ್ಲ. ಅಥವಾ ಎಲ್ಲೆಲ್ಲಿ ರಾಯರ ಬೃಂದಾವನ ಅಥವಾ ಬೇರೆ ಯತಿಗಳ ಬೃಂದಾವನದ ಆ ಬೃಂದಾವನದ ಕೆಳಗೆಲ್ಲ ಕೂಡ ಏನದ ಕೂರ್ಮಾಸನದೇ ಹೊರತಾಗಿ ಶೇಷಾಸನ ಎಲ್ಲಿ ಇದ್ದಂತೆ ಕಾಣಿಸೋದಿಲ್ಲ ನಮಗೆ. ಅದ ಕಾರಣ ಇದನ್ನು ಆ ಶೇಷದೇವ ತಂಜಾವೂರಿನಲ್ಲಿ ಎಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಶ್ರಮ ಸ್ವೀಕಾರ ಮಾಡಿದರು, ಆ ಆಶ್ರಮ ಸ್ವೀಕಾರ ಮಾಡಿದ ಸ್ಥಳದ ಪಾವಿತ್ರ್ಯತೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಾಚೀನರು ಒಂದು ರಾಯರ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠೆ ಮಾಡಿ ಅದರ ಕೆಳಗೆ ರಾಯರು ಶೇಷಾಂಶ ಸಂಭೂತರು ಅಂತ ಸ್ಪಷ್ಟ ಮಾಡುವುದಕ್ಕಾಗಿ ಅಲ್ಲಿ ಕೆಳಗಡೆ ಶೇಷನ ರೂಪವನ್ನು ಕೆತ್ತಿದ್ದಾರೆ. ಅದು ಎಷ್ಟು ಸ್ಪಷ್ಟ ಅದಾದರೆ ಹಾವಿನ ಆಕಾರನೇ ಬೇರೆಯಾಗಿ ಮಾಡಿದ್ದಾರೆ. ಆ ಬೃಂದಾವನದ ಕೆಳಗೆ ಸುತ್ತಿಕೊಂಡದ ನಮ್ಮ ಮಾತು. ಸೊ ಇದು ಒಂದಾಯಿತು. ಇದೆಲ್ಲದಕ್ಕಿಂತಲೂ ಮಿಗಿಲಾದದ್ದು ಸ್ವತಃ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಆ ಮಠದ ಗುರುಗಳಾಗಿ ಬಂದವರು ಯಾರು ಅಂದರೆ ವ್ಯಾಸತತ್ವಜ್ಞರು. ವ್ಯಾಸತತ್ವಜ್ಞರು ಅಂತಂದರೆ ಅದೊಂದು ದೊಡ್ಡ ಮಹಾನ್ ಚೇತನ. ಹೇಗೆ ವ್ಯಾಸರಾಜರು, ಶ್ರೀಪಾದರಾಜರು, ವಾದಿರಾಜರು, ವರದೇಂದ್ರರು ಆಮೇಲೆ ಬರ್ತಾರೆ. ಇವರೆಲ್ಲರೂ ಕೂಡ ಅದರ ಮೇಲಿರ್ತಾರೆ. ವರದೇಂದ್ರರು ಇವರೆಲ್ಲರೂ ಹೇಗೆ ಈ ಕಡೆ ಆಚಾರ್ಯರ ಸಿದ್ಧಾಂತ ಅಂದರೆ ವ್ಯಾಸ ಸಾಹಿತ್ಯವನ್ನು, ಈ ಕಡೆ ದಾಸ ಸಾಹಿತ್ಯವನ್ನು ಪೋಷಣೆ ಮಾಡಿಕೊಂಡು ದಾಸ ಸಾಹಿತ್ಯಕ್ಕೆ ಶ್ರೀಕಾರ ಹಾಕಿದವರು ಅಂತ ನಮಗೆ ಹೇಗೆ ತಿಳಿತದೋ ಅದೇ ಪ್ರಕಾರ ಮಹಿತಾತ್ಮರಾದ ವ್ಯಾಸ ತತ್ವಜ್ಞರು ಬಹಳ ದೊಡ್ಡ ಸಾಧನೆ ಮಾಡಿದವರು. ನನ್ನ ದೃಷ್ಟಿಯಲ್ಲಿ ತಿಳಿದಂತೆ ಇರಬಹುದು, ಯಾರಾದರೂ ನನಗೆ ಗೊತ್ತಿಲ್ಲ ಅದು. ಆದರೆ ನನ್ನ ಚಿಂತನೆಯಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥ ಯತಿಗಳ ಚರಿತ್ರೆಯ ಪ್ರಕಾರ ನೋಡಿದರೆ ಆಚಾರ್ಯ ಮಧ್ವರಿಂದ ಹಿಡ್ಕೊಂಡು ಮತ್ತು ಮೊನ್ನೆ ಆಗಿ ಹೋಗಿರತಕ್ಕಂಥ
ಉತ್ತರಾದಿ ಮಠದ ಸತ್ಯ ಪ್ರಮೋದರವರಿಗೆ ಅಂದ್ಕೊಳ್ರಿ, ವ್ಯಾಸರಾಜರ ಪರಂಪರೆಯಲ್ಲಿ ನೋಡಿದರೆ ಪ್ರಸನ್ನ ಅವರವರಿಗೆ ನೋಡಿರಿ, ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನೋಡಿದರೆ ಸುಧೀಂದ್ರರೇ ಮೊದಲಾಗಿರತಕ್ಕಂಥ ಸುಯತೀಂದ್ರರು, ಸುಧೀಂದ್ರರು, ಸ್ವಯಮೀಂದ್ರರು ಇವರವರೆಗೆ ನಾವು ನೋಡ್ತಾ ಹೋದಾಗ ಎಲ್ಲ ಯತಿಗಳು ಒಂದು ಉಡುಪಿ ಮಠಕ್ಕೆ ಅಷ್ಟಮಠಗಳಂತ ಇರವಲ್ಲ, ಅಷ್ಟಮಠಗಳನ್ನು ಬಿಟ್ಟುಬಿಟ್ರೆ ಉಳಿದ ಎಲ್ಲ ಪರಂಪರೆಯಲ್ಲಿ ಸಾಮಾನ್ಯವಾಗಿ ಗೃಹಸ್ಥ ಧರ್ಮ ಆದ ಕೂಡಲೇ ಸನ್ಯಾಸಾಶ್ರಮ ತಗೊಂಡವರಿದ್ದಾರೆ. ಕೆಲವರು ಅಲ್ಲಲ್ಲಿ ಮಧ್ಯದಲ್ಲಿ ಬಾಲ್ಯದಲ್ಲಿ ಬ್ರಹ್ಮಚಾರಿಯಾಗಿದ್ದು ಸನ್ಯಾಸ ತಗೊಂಡವರು. ಈಗ ಸತ್ಯಾತ್ಮರಿದ್ದಾರೆ. ಸತ್ಯಾತ್ಮರು ಅವರು ಬ್ರಹ್ಮಚರ್ಯದಲ್ಲೇ ಇದ್ದು ಆಶ್ರಮ ಸ್ವೀಕಾರ ಮಾಡಿದರು. ಹಾಗೆ ಕೆಲವರು ಇದ್ದಾರೆ, ರಾಯರ ಮಠದಲ್ಲಿದ್ದಾರೆ ಮತ್ತು ವ್ಯಾಸರಾಯ ಮಠದಲ್ಲಿದ್ದಾರೆ, ಉತ್ತರಾದಿ ಮಠದಲ್ಲಿದ್ದಾರೆ. ಅಲ್ಲಿ ಉಡುಪಿ ಮಠಗಳೇನವಲ್ಲ, ಅದು ಮಾತ್ರ ಬಾಲ ಸನ್ಯಾಸಿಗಳಿಗೆ ಸನ್ಯಾಸ, ಅಂದರೆ ಬ್ರಹ್ಮಚಾರಿಗಳಿಗೆ ಆಶ್ರಮ ಕೊಡೋದು, ಅದು ಚಿಕ್ಕ ವಯಸ್ಸಿನಲ್ಲೇ ಕೊಡೋದು. ಪೇಜಾವರ ಸ್ವಾಮಿಗಳು ಆಶ್ರಮ ತಗೊಂಡಾಗ ಅಯ್ಯೋ ಇಷ್ಟು ಪುಟ್ಟ ಸಣ್ಣ ಸ್ವಾಮಿಗಳು ಇಟ್ಟಿದ್ದಾರೆ ಮಾತು. ಸೊ ಉಡುಪಿಯ ಅಷ್ಟಮಠಗಳೆಲ್ಲರೂ ಕೂಡ ಬ್ರಹ್ಮಚಾರಿಗಳಿಗೆ ಆಶ್ರಮ ಕೊಟ್ಟಿದ್ದಾರೆ. ರಾಯರ ಮಠ, ವ್ಯಾಸರಾಜ ಮಠ, ಉತ್ತರಾದಿ ಮಠ ಇವುಗಳಲ್ಲಿ ಬಂದಿರತಕ್ಕಂಥ ಯತಿಗಳ ಪರಂಪರೆಯಲ್ಲಿ ಬ್ರಹ್ಮಚಾರಿಗಳಲ್ಲಿ ಭಾಳ ಸ್ವಲ್ಪ ಮಂದಿ ಗೃಹಸ್ಥಾಶ್ರಮಿಗಳಾದ ಮೇಲೆ, ಅಂದರೆ ಗೃಹಸ್ಥ ಮದುವೆ ಮಾಡಿಕೊಂಡು ಅವರು ಸ್ವಲ್ಪ ದಿವಸ ಸಂಸಾರ ಮಾಡಿದ ಮೇಲೆ ಸನ್ಯಾಸಾಶ್ರಮ ತಗೊಂಡಿದ್ದಾರೆ. ನಮ್ಮ ಆಚಾರ್ಯರ ಪರಂಪರೆಯಲ್ಲಿ ಅಥವಾ ಭಾರತೀಯರ ಸಂಸ್ಕೃತಿಯಲ್ಲಿ ಆಶ್ರಮಗಳು 4 ಅಂತಿರೋದು. ಒಂದು ಬ್ರಹ್ಮಚರ್ಯ, ಅದು ಮದುವೆ ಆಗೋದಕ್ಕಿಂತ ಮುಂಚಿತವಾಗಿರತಕ್ಕಂಥದ್ದು ಬ್ರಹ್ಮಚರ್ಯ, ವಿದ್ಯಾಭ್ಯಾಸ ಎಲ್ಲವೂ ಬ್ರಹ್ಮಚರ್ಯದಲ್ಲೇ ಆಗಬೇಕು. ಅದಾದ ಮೇಲೆ ಗಾರ್ಹಸ್ಥ್ಯ ಧರ್ಮ, ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ಆಮೇಲೆ 3 ಲಾಸ್ಟ್ನೇದು ಸನ್ಯಾಸ. ಆ ಸನ್ಯಾಸ ತೊಗೊಂಬೋದಕ್ಕಿಂತ ಮುಂಚೆ ವಾನಪ್ರಸ್ಥಾಶ್ರಮ ಅಂತ ಒಂದದು, ಅದನ್ನು ಎಲ್ಲರೂ ಮಾಡಬೇಕು. ಅಂದರೆ ಒಟ್ಟು 4 ಆಶ್ರಮಗಳು: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅಂಥೇಳಿ. ಈ ಗಾರ್ಹಸ್ಥ್ಯ ಧರ್ಮ ಆದಮೇಲೆ ವಾನಪ್ರಸ್ಥಕ್ಕೆ ಯಾಕೆ ಮಧ್ಯದಲ್ಲಿ ಒಂದು ಆಶ್ರಮವನ್ನು ಕಲ್ಪನೆ ಮಾಡಿದಿರೋದ್ರೆ ಭಾಳ ಅದ್ಭುತ. ಅದರ ನೋಡಿದರೆ ನಮಗೆ ಅದರ ಚಿಂತನೆ ಮಾಡಿದಾಗ ಅದರ ವಿಶಾಲ ದೃಷ್ಟಿಕೋನ ನಮಗೆ ಅರ್ಥ ಆಗ್ತದೆ. ಭಾರತೀಯರ ಆಲೋಚನೆ ಎಷ್ಟು ದೊಡ್ಡದಿತ್ತು ಅಂತೇಳಿ. ಬ್ರಹ್ಮಚರ್ಯ ಆದಮೇಲೆ ಮದುವೆ ಮಾಡಿಬಿಡ್ತಾರೆ, ಗೃಹಸ್ಥಾಶ್ರಮದಲ್ಲಿ ಕಾಲಿಡ್ತಾನೆ ವ್ಯಕ್ತಿ. ಸುಮಾರು ಒಂದು 20-30 ವರ್ಷದವರೆಗೆ ತನ್ನ ಧರ್ಮಪತ್ನಿಯೊಟ್ಟಿಗೆ ಜೀವನ ಮಾಡ್ತಾನೆ. ಆಗಿನ ಕಾಲ ಹೇಳ್ತಾರೆ, ಈಗಿನ ಕಾಲ ಅಲ್ಲ. ಆಗ ಕೇವಲ ಭಗವತ್ ಸಂಕಲ್ಪ ಮತ್ತು ಸಮಾಜಕ್ಕೆ ಉಪಕಾರ ಮಾಡಬೇಕು, ಸಮಾಜವನ್ನು ಬೆಳೆಸಬೇಕು, ತನ್ನ ಮನೆಯಲ್ಲಿ ನಿತ್ಯ ಗೃಹಸ್ಥ ಪೂಜಾದಿಗಳು ನಡಿಬೇಕು, ಬಂದ ಅತಿಥಿ ಅಭ್ಯಾಗತರಿಗೆ ಊಟ, ಅತಿಥಿ ಸತ್ಕಾರಾದಿಗಳು ನಡಿಬೇಕೆಂಬ ಭಾಷೆಯಿಂದ ಸಂತಾನವನ್ನು ಹೊಂದ್ತಾ ಇದ್ದರು. ಅಂದರೆ ಸಂತಾನ ಪ್ರಾಪ್ತಿ ಆಗ್ತಿತ್ತು. ಗೃಹಸ್ಥಾಶ್ರಮದಿದ್ದಾಗ ಮಕ್ಕಳನ್ನು ನಡೀತಾ ಇದ್ದರು. ಆ ಮಕ್ಕಳನ್ನು ಪೋಷಣೆ ಮಾಡಿ ಅವರನ್ನು ದೊಡ್ಡವರನ್ನಾಗಿ ಮಾಡಿ ಆಮೇಲೆ ಏನು ಮಾಡ್ತಾಯಿದ್ರು, ಸನ್ಯಾಸ ತೊಗೊತಾ ಇದ್ದರು. ಆ ಸನ್ಯಾಸ ತೊಗೊಬೋದಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ, ಸುಮಾರು 25-30-40 ವರ್ಷದವರೆಗೆ ನೀನು ಗೃಹಸ್ಥಾಶ್ರಮದಲ್ಲಿ ಇದ್ದು ಹೆಂಡತಿಯೊಟ್ಟಿಗೆ ಜೀವನ ಮಾಡಿದ್ದೀಯ. ಆದ ಕಾರಣ ಒಮ್ಮೆಯೇ ಸನ್ಯಾಸಾಶ್ರಮ ಕೊಟ್ಟುಬಿಟ್ರೆ ಏನಾಗ್ತದೆ ಗೊತ್ತಾ, ಸ್ವಲ್ಪ ಮನಸ್ಸು ವಿಕಲ ಆಗಲಿಕ್ಕೆ ಅವಕಾಶ ಅದೇನು, ಅಥವಾ ಮನಸ್ಸಿಗೆ ನೋವುಂಟಾಗಲಿಕ್ಕೆ ಅವಕಾಶ ಅದು ಅಂತ ತಿಳ್ಕೊಂಡು ಏನು ಮಾಡಿದೆ ಗೊತ್ತನಾ, ಹೆಂಡತಿಯೊಟ್ಟಿಗೆ ವಾನಪ್ರಸ್ಥಾಶ್ರಮ. ಹೆಂಡತಿಯನ್ನು ಬಿಡಾಗಿಲ್ಲ. ಅಂದರೆ ಗೃಹಸ್ಥಾಶ್ರಮದಲ್ಲಿ ಪೂರ್ಣ ಹೆಂಡತಿಯೊಟ್ಟಿಗೆ ಆಕೆ ಕೈಯಾಗ ಊಟ, ಆಕೆ ಕೈಯಾಗ ಎಲ್ಲ ಜೀವನ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಒಂದೇ ಹಾಸಿಗೆಯಲ್ಲಿ ಶಯ್ಯಾದಲ್ಲಿ ಮಲ್ಕೊತಿರ್ತಾರೆ. ಆದರೆ ವಾನಪ್ರಸ್ಥ ಹೇಗಂತಂದರೆ ಅಡವಿಗೆ ಹೋಗಿಬಿಡಬೇಕು. ಅಡವಿಗೆ ಹೋಗಿ ಆಹಾರಗಳನ್ನು ಬೇಯಿಸಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ. ತನ್ನಷ್ಟು ತಾನೇ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳು, ಗಡ್ಡಿಗಳನ್ನು ತಿಂದು ಮತ್ತು ಕೇವಲ ಅಗ್ನಿ ಸಂರಕ್ಷಣೆಗಾಗಿ, ಅದು ನಿತ್ಯಾಗ್ನಿ ಹೊತ್ತುಗಳಾಗಿರ್ತಾರಲ್ಲ, ಅಗ್ನಿಯ ಸಂರಕ್ಷಣೆಗಾಗಿ ವೈಶ್ವದೇವಾದಿ ಹೋಮಗಳನ್ನು ಮಾಡಲಿಕ್ಕಾಗಿ ಒಂದು ಕುಟೀರ, ಪರ್ಣ ಕುಟೀರವನ್ನು, ಅದರಲ್ಲಿ ಮತ್ತೆ ಗಂಡ ಹೆಂಡತಿ ಇರಬಾರ್ದು, ಅದರಲ್ಲಿ ವಾಸ ಮಾಡಬೇಕು. ಬೈಲಿನಲ್ಲೇ ಇರಬೇಕು, ಗಿಡದ ಕೆಳಗೆ ಇರಬೇಕು, ಮಳೆ ಬಂದರೂ ಕೂಡ ಅದರಲ್ಲೇ ತೋಯಿಸ್ಕೊತಾ ಇರಬೇಕು, ಅಲ್ಲೇ ಇರಬೇಕು. ಆ ರೀತಿ ಒಂದು ವ್ಯವಸ್ಥೆ ಮಾಡಿ ಹೆಂಡತಿಯೊಟ್ಟಿಗೆ ಮಲಿಕೋಬೇಕು. ಆದರೆ ಯಾವ ತರಹದ ಸಂಪರ್ಕ, ಆ ಸ್ಮರಣೆ ಕೂಡ ಇರಬಾರ್ದು. ಮಧ್ಯದಲ್ಲಿ ಬಹಳ ಗ್ಯಾಪ್ ಇರಬೇಕು. ಒಂದೇ ಸ್ಥಾನದಲ್ಲಿ ಒಂದು ಗಿಡದ ಕೆಳಗಡೆ ಅಷ್ಟು ದೂರದಲ್ಲಿ ಹೆಂಡತಿ ಮಲ್ಕೊಂಡಿರ್ತಾಳೆ, ಇಲ್ಲಿ ಗಂಡ ಮಲಿಕೋ. ಅಂದರೆ ಒಂದು ರೀತಿಯಿಂದ ಸನ್ಯಾಸಾಶ್ರಮಕ್ಕೆ ಇದು ಟ್ರೈನಿಂಗ್ ಇದ್ದಾಗ. ನೀನು ಸನ್ಯಾಸಾಶ್ರಮ ತಗೊಂಡ ಮೇಲೆ
ಎಲ್ಲಿ ಕೂಡ ನಿನಗೆ ಹೆಂಡತಿಯ ಜ್ಞಾಪಕ ಬರಬಾರ್ದು, ಹೆಂಡತಿಯನ್ನು ಚಿಂತನೆ ಮಾಡಬಾರ್ದು, ಅದರ ನೆನಪುಗಳು ನಿಮಗೆ ಬರಬಾರ್ದು. ಅದಕ್ಕೆ ಏನಾದರೂ ಕನಿಷ್ಠ 2 ವರ್ಷಗಳ ಕಾಲ ವಾನಪ್ರಸ್ಥ ಮಾಡಬೇಕು ಅಂತಿರೋದು. ಇಂಥ ವಾನಪ್ರಸ್ಥವನ್ನು ಮಾಡಿದ ಏಕೈಕ ವ್ಯತಿ ಯಾರು ಅಂದರೆ ಮಹಿತಾತ್ಮರಾದ ವ್ಯಾಸ ತತ್ವಜ್ಞರು. ಅವರು ಬ್ರಹ್ಮಚರ್ಯಾಶ್ರಮವನ್ನು ಪೂರ್ಣಗೊಳಿಸಿದರು. ಗೃಹಸ್ಥಾಶ್ರಮದಲ್ಲಿ ಬಹಳಷ್ಟು ವರ್ಷಗಳಿದ್ದರು. ಆನಂತರದಲ್ಲಿ ತುಂಗಭದ್ರಾ ನಡುಗಡ್ಡೆಯಲ್ಲಿ ವಾನಪ್ರಸ್ಥಾಶ್ರಮವನ್ನು ನಿರ್ವಹಣೆ ಮಾಡಿ 2 ವರ್ಷಗಳ ಕಾಲ ನಿರ್ವಹಣೆ ಮಾಡಿದರು. ಕೊನೆಗೆ 3ನೇ ವರ್ಷದ ಕೊನೆಯದಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ, ರಾಯರ ಮಠದ ಕಡೆಯಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ, ಅವ್ರಿಗೆ ಯಾಕೆ ಆಲೋಚನೆ ಬಂತು ನನಗೆ ಗೊತ್ತಿಲ್ಲ. ಪ್ರಾಯ ಗೋಪಾಲದಾಸರೇ ಮೊದಲಾಗಿರ್ತಕ್ಕಂಥ ದಾಸರು ಸಮಕಾಲೀನರಿ ಅವರು. ಒಂದು ಕಡೆ ಗೋಪಾಲದಾಸರು, ಸ್ವಲ್ಪ ಗೋಪಾಲದಾಸರು ದೊಡ್ಡವರಾಗ್ತಾರೆ. ಗೋಪಾಲದಾಸರು, ಅವರ ತಮ್ಮಂದರು, ಆಮೇಲಕ್ಕೆ ಜಗನ್ನಾಥದಾಸರು, ಇಂಥ ಪುಣ್ಯಾತ್ಮರೆಲ್ಲ ಇದ್ದ ಕಾಲದಲ್ಲಿ ವ್ಯಾಸತತ್ವಜ್ಞರಿದ್ದರೆ ಆದ ಕಾರಣ ಅವರಿಗೆ ದಾಸ ಸಾಹಿತ್ಯದಲ್ಲಿ ಬಹಳ ಅಭಿರುಚಿ ಬಂತು. ಅದರ ಮೇಲೆ ಭಾಳ ಆಸಕ್ತಿ ಬಂತು. ದಾಸನಾಗಿ ಬಾಳುವುದು ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡು ಏನು ಮಾಡಿದ್ರು ಗೊತ್ತಾ, ರಾಘವೇಂದ್ರ ಸ್ವಾಮಿ ಮಠ ಅಂತ ದೊಡ್ಡ ಸಂಸ್ಥಾನ ಅದು. ತಮ್ಮ ಆಶ್ರಮ ತೊಗೊಂಡು ಏನು ಮಾಡಿದ್ರು ಗೊತ್ತಾ, ಸ್ವಾಮಿ ನಾನು ಈ ದೊಡ್ಡ ಸಂಸ್ಥಾನವನ್ನು ಪೋಷಣೆ ಮಾಡ್ಕೋತಾ ನಾನು ಇರಲಾರೆ, ನಾನು ಈ ಬೇರೆಯವರಿಗೆ ಈ ಆಶ್ರಮ ಕೊಟ್ಬಿಟ್ಟು ನಾನು ಪ್ರತ್ಯೇಕವಾಗಿ ಇರ್ತೀನಿ ಅಂಥೇಳಿ ವೇಣೀಸೋಂಪುರ ಅಂತಕ್ಕಂಥ ಒಂದು ಪವಿತ್ರವಾದ ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲಿ ವೇಣುಗೋಪಾಲ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ, ಷೋಡಶಬಾಹು ನರಸಿಂಹದೇವನನ್ನು ಪ್ರತಿಷ್ಠೆ ಮಾಡಿ ಬಹಳಷ್ಟು ಕಾಲ ಸನ್ಯಾಸಾಶ್ರಮದಲ್ಲಿ ಕಾಲ ಕಳೆದ ಪುಣ್ಯಾತ್ಮರು. ಅಂದರೆ 4 ಆಶ್ರಮಗಳನ್ನು ಪೂರ್ಣವಾಗಿ ಮಾಡಿದ ಏಕೈಕ ವ್ಯಕ್ತಿ ಯಾರು? ಏಕೈಕ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಪರಿಚಯ ಇರತಕ್ಕಂಥ ಆಚಾರ್ಯ ಮಧ್ವರಿಂದ ಹಿಡ್ಕೊಂಡು ಪದ್ಮನಾಭದಾಸ ತೀರ್ಥರು, ನರಹರಿ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಇವರನ್ನೇ ಲೆಕ್ಕ ಹಾಕೋದು ಬಂದರೆ ಟೀಕಾಚಾರ್ಯರು, ಅವರು ಬ್ರಹ್ಮಚಾರಿಗಳು ಅಲ್ಲ, ಅವರು ಗೃಹಸ್ಥಾಶ್ರಮಗಳಾಗೆ ಆಶ್ರಮ ತಗೊಂಡ್ರು. ಇವರನ್ನೆಲ್ಲ ನೋಡಿಕೊಂಡು ಪ್ರಧಾನವಾಗಿರ್ತಕ್ಕಂಥ ಯತಿ ಪರಂಪರೆಯನ್ನು ರಾಯರ ಮಠ, ಉತ್ತರಾದಿ ಮಠ, ವ್ಯಾಸರ ಮಠ ನೋಡಿದಾಗ 4 ಆಶ್ರಮಗಳನ್ನು ಪೂರ್ಣವಾಗಿ ನಿರ್ವಹಣೆ ಮಾಡಿದವರು ಕಾಣಿಸ್ತಾ ಇಲ್ಲ ನನಗೆ. ಯಾರು ಕಾಣಿಸ್ತಾರೆ ಅಂದರೆ ವ್ಯಾಸತತ್ವಜ್ಞರು ಮಾತ್ರ ಕಾಣಿಸ್ತಾರೆ. ಇಂಥ ವ್ಯಾಸತತ್ವಜ್ಞರು ಈ ಕಡೆ ವೇದಾಂತದಲ್ಲಿ ಅಪೂರ್ವವಾಗಿರತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ದಾಸ ಸಾಹಿತ್ಯಕ್ಕೆ ಪೋಷಕರಾಗಿ ದಾಸ ಸಾಹಿತ್ಯದಲ್ಲಿ 100 ಕೀರ್ತನೆಗಳನ್ನು ಮಾಡತಕ್ಕಂಥ ಮಹಿತಾತ್ಮರು. ಅವರು ಒಂದು ಕಡೆ ರಾಘವೇಂದ್ರ ಸ್ವಾಮಿಗಳನ್ನು ಅವರು ನಮಗೆ ಉಪಲಬ್ಧ ಇರತಕ್ಕಂಥದ್ದು ಒಂದು 5 ಹಾಡು ಮಾತ್ರ ಸಿಗುತ್ತಾವೆ ರಾಯರಿಗೆ ಸಂಬಂಧಪಟ್ಟ ಹಾಡು. ಆ 5 ಹಾಡುಗಳಲ್ಲಿ ಹೇಗದ ಗೊತ್ತಾ, ನನಗೆ ಭಯನೇ ಇಲ್ಲ. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳಂಥ ಗುರುಗಳು ನನಗೆ ಸಿಕ್ಕಾರೆ ಅಂಥೇಳಿ ವರ್ಣನೆ ಮಾಡ್ತಾರೆ. ರಾಯರ ಬಗ್ಗೆ ಬಹಳ ದೀಕ್ಷಾ ಉಳ್ಳಂಥ ಮಹಿತಾತ್ಮರು ಯಾರು? ನಮ್ಮ ವ್ಯಾಸ ತತ್ವಜ್ಞರು. ಇವರ ನಂತರದಲ್ಲಿ ಇವರು ಒಂದು ಹಾಡು ಮಾಡಿದ್ದಾರೆ ರಾಯರ ಮೇಲೆ. ಎಷ್ಟು ಸುಂದರವಾದ ಸಂಸ್ಕೃತದಲ್ಲಿ ಒಂದು ಹಾಡು ಮಾಡಿದ್ದಾರೆ. ಶ್ರೀರಾಘವೇಂದ್ರ ತವ ಚರಣಂ ಭಜಾಮಿ, ಶ್ರೀರಾಘವೇಂದ್ರಂ ತವ ಚರಣಂ ಭಜಾಮಿ, ಶರಣಾಗತ ಜನಭವತರಣಂ, ಶ್ರೀ ಸುಧೀಂದ್ರಕರ ಕಂಜ ಸಂಭವಂ, ಸುಧಾಂ ಸುಮುಖ ಸಂಸ್ತುತ ಭಾವಿ ಭವಂ, ಪಾವನವರ ಮಂತ್ರಾಲಯ ಸದನಂ, ಪತಿತ ಪಾವನಂ ಜಿತ ಮದನಂ, ವಾಸುದೇವ ಕವಿ ಸನ್ನುತ ಚರಣಂ, ಮೂಲರಾಮವರ ಕರುಣಾಭರಣಂ. ಪೂರ್ಣ ಸಂಸ್ಕೃತದಲ್ಲಿ ಮಾಡಿರ್ತಕ್ಕಂಥ ಹಾಡಿದು. ಶ್ರೀರಾಘವೇಂದ್ರ ತವ ಚರಣಂ ಭಜಾಮಿ, ಶರಣಾಗತ ಜನಭವತರಣಂ. ರಾಘವೇಂದ್ರ ತವ ಚರಣಂ, ನಿನ್ನ ಕಾಲುಗಳನ್ನು, ಭಜಾಮಿ ನಿನ್ನ ಪಾದಗಳನ್ನು ನಾನು ಸ್ಮರಿಸ್ತೀನಿ, ಸೇವೆ ಮಾಡ್ತೀನಿ. ನೀ ಎಂಥವ್ರು ಗೊತ್ತಾ? ಶರಣಾಗತ ಜನಭವತರಣಂ. ಆ ನಿನ್ನ ಪಾದಗಳವಲ್ಲ, ಆ ಪಾದಗಳು ಎಂಥವು ಅಂತಂದರೆ, ಯಾರು ಶರಣು ರಾಘವೇಂದ್ರ ಅಂತ ಆ ಪಾದದ ಹತ್ರ ಬರ್ತಾರೋ ಅವರನ್ನು ಸಂಸಾರದಿಂದ ದಾಟಿಸ್ತಕ್ಕಂಥ ಕಾಲುಗಳು. ಒಂದು ರೀತಿಯಿಂದ ಸಂಸಾರವೆಂಬ ಸಮುದ್ರಕ್ಕೆ ಅಥವಾ ನದಿಗೆ, ಪ್ರವಾಹಕ್ಕೆ
ರಾಘವೇಂದ್ರ ಸ್ವಾಮಿಗಳ ಪಾದಗಳು ಒಂದು ನಾವೇ ಇದ್ದಂತೆ. ಅಂಥ ಓ ರಾಘವೇಂದ್ರ, ತವ ಚರಣಂ ಭಜಾಮಿ, ಶರಣಾಗತ ಜನ ಭವತರಣಂ, ಶರಣಾಗತರಾಗಿರ್ತಕ್ಕಂಥ ಜನರ ಸಂಸಾರವನ್ನು ದಾಟಿಸ್ತಕ್ಕಂಥ ನಿನ್ನ ಪಾದ ಪದ್ಮಗಳನ್ನು ನಾನು ಭಜನೆ ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದಿನ 3 ಚರಣಗಳಲ್ಲಿ ಏನು ಹೇಳ್ತಾರೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.